ಕೊನೆಗೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿರುವ ತಡೆಯಾಜ್ಞೆ ತೆರವಿಗೆ ಕಾನೂನು ಹೋರಾಟ ನಡೆಸುತ್ತಂತೆ. ಪೋಕ್ಸೋ ಪ್ರಕರಣದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರನ್ನ ಬಂಧಿಸದಂತೆ ಹೈಕೋರ್ಟ್ ನೀಡಿದ್ದ ತಡೆಯಾಜ್ಞೆಯನ್ನ ತೆರವುಗೊಳಿಸೋಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ರಾಜ್ಯ ಸರ್ಕಾರ ಅಡ್ವೊಕೇಟ್ ಜನರಲ್ಗೆ ಸೂಚಿಸಿದೆ ಅನ್ನೋ ಸುದ್ದಿ ಇದೆ. ಈ ಮೂಲಕ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿರುವ ರಾಜ್ಯ ಬಿಜೆಪಿಗೆ, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ತಿರುಗೇಟು ನೀಡುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಅಂತ ಹೇಳಲಾಗ್ತಿದೆ. ಇದು ಹೌದು ಅಂತಾದ್ರೆ ನಿಜಕ್ಕೂ ಕಳವಳಕಾರಿ ಬೆಳವಣಿಗೆ. ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ಹಾಗೂ ರಾಜಕೀಯವಾಗಿ ತಪ್ಪು ನಡೆ ಎರಡೂ ಬಯಲಾಗಿದೆ. ಮೊದಲನೆಯದ್ದು, ಯಡಿಯೂರಪ್ಪ ವಿರುದ್ಧ ದಾಖಲಾದ ಪೋಕ್ಸೋ ಪ್ರಕರಣದಲ್ಲಿ ಈಗ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗಿದೆ ಅಂದ್ರೆ ಅರ್ಥ ಏನು? ರಾಜ್ಯ ಸರ್ಕಾರವೇ ತಾನು ಈ ಹಿಂದೆ ಸೂಕ್ತ ಕಾನೂನು ಕ್ರಮವನ್ನ ಸೂಕ್ತ ಸಮಯದಲ್ಲಿ ತೆಗೆದುಕೊಂಡಿರಲಿಲ್ಲ ಅಂತ ಒಪ್ಪಿಕೊಂಡಂತಾಗಿದೆ. ಯಡಿಯೂರಪ್ಪ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಪ್ರತಿ ಹಂತದಲ್ಲೂ ವಿಳಂಬ ನೀತಿ ಅನುಸರಿಸಿ ಮಾಜಿ ಸಿಎಂಗೆ ವಿನಾಯಿತಿ ನೀಡ್ತಾನೆ ಬಂದಿದೆ ಅನ್ನೋದು ಮೊದಲೇ ಸ್ಪಷ್ಟವಾಗಿತ್ತು. ಅದನ್ನೀಗ ಸ್ವತಃ ಸರ್ಕಾರವೇ ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ. ಈ ವರ್ಷ ಫೆಬ್ರವರಿ 2ಕ್ಕೆ ಮಹಿಳೆಯೊಬ್ಬರು ತನ್ನ ಮಗಳಿಗೆ ಯಡಿಯೂರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರನ್ನ ನೀಡ್ತಾರೆ. ಆದ್ರೆ ಅದರ ಮೇಲೆ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗೋದು ಮಾರ್ಚ್ 14ಕ್ಕೆ. ದಾಖಲಾದ ಬೆನ್ನಿಗೆ ಪ್ರಕರಣವನ್ನ ಡಿಜಿಪಿ ಅವರು ಸಿಐಡಿಗೆ ಹಸ್ತಾಂತರ ಮಾಡ್ತಾರೆ. ಇಷ್ಟಾದ ಮೇಲೂ ಆರೋಪಿ ಯಡಿಯೂರಪ್ಪನವರನ್ನ ವಿಚಾರಣೆಗೆ ಸಿಐಡಿ ಕರೆಯೋದು ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ. ಅದಾದ ಮೇಲೆ ವಿಚಾರಣೆ ಮತ್ತಷ್ಟು ನಿಧಾನ ಆಗತ್ತೆ. ಆಗಲೂ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸೋದೇ ಇಲ್ಲ. ಮೇ ತಿಂಗಳಲ್ಲಿ ಸಂತ್ರಸ್ತೆಯ ತಾಯಿ ದೂರುದಾರೆ ಅನಾರೋಗ್ಯದಿಂದ ನಿಧನರಾಗ್ತಾರೆ. ಅದರ ಬಗ್ಗೆನೂ ಹಲವಾರು ಸಂಶಯಗಳು ವ್ಯಕ್ತ ಆಗತ್ತೆ. ಈ ಪ್ರಕರಣಕ್ಕೆ ಸರ್ಕಾರ ಎಸ್ಐಟಿ ರಚಿಸಿದ್ದು ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗತ್ತೆ. ಎಸ್ಐಟಿ ತನಿಖಾ ವರದಿ ನೀಡುವುದು ಸರ್ಕಾರಕ್ಕೆ ಮಾತ್ರ. ಹಾಗಾಗಿ ಇದು ರಾಜಕೀಯವಾಗಿ ಚೌಕಾಸಿಗೆ ದಾರಿ ಮಾಡಿಕೊಂಡಿದ್ದು ಅಂತಾನೆ ದೂರಲಾಗಿತ್ತು. ಪ್ರಕರಣ ಬೆಳಕಿಗೆ ಬಂದಾಗ ಗೃಹ ಸಚಿವರ ಹೇಳಿಕೆ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾರೋ ದೂರು ಕೊಟ್ಟು ಅಂತ ಬಂಧಿಸೋಕಾಗಲ್ಲ, ಸರಿಯಾಗಿ ತನಿಖೆ ಆಗ್ಬೇಕು, ಇದರ ಹಿಂದೆ ಏನೇನು ಉದ್ದೇಶ ಇದೆ ಅಂತ ನೋಡ್ಬೇಕು, ಆ ಮಹಿಳೆಗೆ ಮಾನಸಿಕ ಸಮಸ್ಯೆ ಇದೆ, ಹಲವರ ವಿರುದ್ಧ ದೂರು ದಾಖಲಿಸುವ ಅಭ್ಯಾಸ ಇದೆ ಅಂತ ಹೇಳಲಾಗ್ತಿದೆ ಅಂತ ಹೇಳ್ಬಿಟ್ರು ಗೃಹ ಸಚಿವರು. ಜೂನ್ ಮೊದಲ ವಾರದಲ್ಲಿ ಸಂತ್ರಸ್ತೆಯ ಸೋದರ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿ ಪ್ರಕರಣದ ವಿಚಾರಣೆ ನಡೀತಾ ಇಲ್ಲ, ಯಡಿಯೂರಪ್ಪನವರ ಬಂಧನ ಆಗಬೇಕು ಅಂತ ಕೋರಿದ್ರು. ಈಗ ಬಿಜೆಪಿ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರು ಪಾದಯಾತ್ರೆ ಮಾಡ್ತಿರುವಾಗ ಸರ್ಕಾರ ಹಾಗೂ ಗೃಹ ಸಚಿವರು ಯಡಿಯೂರಪ್ಪಗೆ ಹೈಕೋರ್ಟ್ನಲ್ಲಿ ಸಿಕ್ಕಿರುವ ತಡೆಯಾಜ್ಞೆ ತೆರವು ಮಾಡಿಸ್ತೀವಿ ಅಂತ ನಿದ್ದೆಯಿಂದ ಎದ್ದವರ ಹಾಗೆ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ತಮಗ್ ಬೇಕಾದಾಗ ಕೇಸನ್ನ ವಿಚಾರಣೆ ಮಾಡಿಸ್ತೇವೆ, ಇಲ್ಲದೆ ಇದ್ರೆ ಅದನ್ನ ಹಾಗೆ ಎತ್ತಿ ಫ್ರಿಡ್ಜ್ ನಲ್ಲಿ ಇಟ್ಟುಬಿಡ್ತೀವಿ ಅಂತಾನೆ ಅಲ್ವಾ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಮೊನ್ನೆ ಸಿದ್ದರಾಮಯ್ಯನವರು ಇಳಿ ವಯಸ್ಸಿನಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವ ಬಿಎಸ್ ಯಡಿಯೂರಪ್ಪಗೆ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಕಿಡಿಕಾರಿದ್ರು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಮಾತ್ರವಲ್ಲದೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಶೀಘ್ರ ಕುರ್ಚಿ ಬಿಟ್ಟು ಇಳಿಯಲಿ ಅಂತ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ನೀಡಿ ಟ್ವೀಟ್ ಮಾಡಿದ್ದಾರೆ. ಯಾಕೆ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ಖಡಕ್ ಹೇಳಿಕೆ ಕೊಡ್ಲಿಲ್ಲ? ಯಾಕೆ ಅವರ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಸೂಚನೆ ನೀಡಿಲ್ಲ? ಇದರಲ್ಲಿ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರ ರಾಜಕೀಯವಾಗಿಯೂ ತೀರಾ ದಡ್ಡತನದಿಂದ ನಡೆದುಕೊಂಡಿರುವ ಹಾಗೇನೆ ಕಾಣಿಸ್ತಾ ಇದೆ. ಬಿಜೆಪಿ ಮುಖಂಡರ ವಿರುದ್ಧದ ಭ್ರಷ್ಟಾಚಾರ ಮತ್ತಿತರ ಪ್ರಕರಣಗಳನ್ನ ಕಾಂಗ್ರೆಸ್ ವಿಧಾನಸಭೆ ಚುನಾವಣೆ ಸಂದರ್ಭ ಹೇಗೆಲ್ಲ ಜನರ ಮುಂದಿಟ್ಟಿತ್ತೋ, ಗೆದ್ದು ಆಡಳಿತಕ್ಕೆ ಬಂದ ಮೇಲೆ ಅಷ್ಟೇ ಸಲೀಸಾಗಿ ಮರೆತು ಬಿಡ್ತು. 40% ಕಮಿಷನ್ ಹಗರಣವಾಗ್ಲಿ, ಕ್ರಿಪ್ಟೋ ಹಗರಣ ಆಗ್ಲಿ, ಸುನಿಲ್ ಕುಮಾರ್ ಪರಶುರಾಮ ನಕಲಿ ಪ್ರತಿಮೆ ಹಗರಣ ಆಗ್ಲಿ, ಯಡಿಯೂರಪ್ಪ ಅವರ ಪೋಕ್ಸೋ ಕೇಸ್ ಆಗ್ಲಿ, ಬಿಜೆಪಿಯ ಇತರ ಮುಖಂಡರ ವಿರುದ್ಧದ ಬೇರೆ ಬೇರೆ ಪ್ರಕರಣಗಳಾಗ್ಲಿ, ಎಲ್ಲದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮುಖಂಡರ ವಿರುದ್ಧ ಕ್ರಮಕ್ಕೆ ಆಸಕ್ತಿಯನ್ನ ತೋರಿಸಲೇ ಇಲ್ಲ. ಆದರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ ವಿರುದ್ಧ ಸಿಕ್ಕಿದ ಒಂದು ಸಣ್ಣ ಅಸ್ತ್ರವನ್ನೇ ದೊಡ್ಡ ಹಗರಣವಾಗಿ ತೋರಿಸಿ ಇಡೀ ರಾಜ್ಯಾದ್ಯಂತ ಅದನ್ನೇ ಇಶ್ಯೂ ಮಾಡಿದೆ. ಈಗ ಪಾದಯಾತ್ರೆಯನ್ನೂ ಮುಗಿಸಿದೆ. ಮೂಡಾ ಹಗರಣ ನಡೆದಿರೋದೇ ಬಿಜೆಪಿ ಅವಧಿಯಲ್ಲಿ. ಅದರಲ್ಲಿ ಇತರ ಪಕ್ಷಗಳ ನಾಯಕರು ಸೈಟ್ ಪಡ್ಕೊಂಡಿದ್ದಾರೆ ಅನ್ನೋ ವಿಷಯ ಎಲ್ಲರೆದುರು ಇರುವಾಗ ಬಿಜೆಪಿ ತೀರಾ ಅಗ್ರೆಸಿವ್ ಆಗಿ ಕಾಂಗ್ರೆಸ್ ಹಾಗೂ ವಿಶೇಷವಾಗಿ ಸಿದ್ದರಾಮಯ್ಯ ವಿರುದ್ಧವೇ ಮುಗಿಬಿತ್ತು. ಅವರ ರಾಜೀನಾಮೆ ಪಡೆಯೋವರೆಗೂ ಇದನ್ನ ಬಿಡಲ್ಲ ಅಂತ ಬೀದಿಗಿಳಿತು. ಆದ್ರೆ ಕಾಂಗ್ರೆಸ್ ಮಾತ್ರ ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲೇ ಮುಳುಗಿ ಕೈಯಲ್ಲೇ ಅಧಿಕಾರ ಇದ್ರೂ ಪ್ರಯೋಜನ ಆಗದೆ ಈಗ ಎಚ್ಚೆತ್ತುಕೊಂಡಿದೆ. ಅತ್ತ ಬಿಜೆಪಿಯ ಭ್ರಷ್ಟಾಚಾರ ಕಳಂಕಿತರಿಗೆ ಶಿಕ್ಷೆಯನ್ನೂ ಕೊಡಿಸಲಿಲ್ಲ, ಲೈಂಗಿಕ ಕಿರುಕುಳದ ಸಂತ್ರಸ್ತ ಬಾಲಕಿಗೆ ನ್ಯಾಯವನ್ನೂ ಕೊಡಿಸಲಿಲ್ಲ. ಸ್ವತಃ ತನಗೂ ರಾಜಕೀಯವಾಗಿ ನಷ್ಟವನ್ನೇ ಮಾಡಿಕೊಂಡಿದೆ ಕಾಂಗ್ರೆಸ್. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.